ಯಂಗ್ಸ್ಟರ್ಸ್ ಅವರು ಈ ಕುಸ್ತಿಯನ್ನ ಬಹಳ ಗಮನ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಯಾಕಂದ್ರೆ ಇದರಿಂದ ತಮಗೆ ಬಹಳ ಕಲಿಯುವಂಥದ್ದಿರ್ತದೆ. ಯಾರ ಪ್ರಯತ್ನ ಹೇಗಿರುತ್ತೆ, ಹೇಗೆ ಅವರ ಪಟ್ಟುಗಳನ್ನ ಹಾಕ್ತಾರೆ, ಅದನ್ನ ಇನ್ನೊಬ್ಬ ಪೈಲ್ವಾನ್ ಆ ಪಟ್ಟನ್ನ ಹೇಗೆ ಸಿಡಿಸುವಲ್ಲಿ ಆ ಸೆಣಸಾಟವನ್ನು ನಡೆಸ್ತಾನೆ ಅನ್ನೋದನ್ನ ಕೂಡ ನೀವು ಬಹಳ ಗಮನ ಇಟ್ಟು ನೋಡಿದ್ರೆ ಬಹುಶಃ ನಿಮಗೆ ನಿಮ್ಮ ಮುಂದಿನ ಕುಸ್ತಿ ಅದು ದಾರಿದೀಪವಾಗುತ್ತೆ ಅಂದ್ರೆ ತಪ್ಪಾಗಲಾರದು. ಇದು ಮಾರ್ಪೇಟ್ ಕುಸ್ತಿ, ಒಳ್ಳೆಯ ನುರಿತ ಪೈಲ್ವಾನ್ಗಳು. ಮಾರ್ಪೇಟ್ ಸಾಧಾರಣವಾಗಿ ಎಲ್ಲರೂ ಮಾಡೋಕ್ಕಾಗಲ್ಲ. ಈ ಪೈಲ್ವಾನ್ಗಳು ಬಹಳ ಈ ಒಂದು ಕ್ರೀಡೆಯಲ್ಲಿ ಬಹಳ ನುರಿತರಿರ್ತಾರೆ, ಬಹಳ ಚುರುಕಾಗಿರ್ತಾರೆ. ಹಾಗೂ ಕೆಲವು ಪಟುಗಳು ನಾವು ಗಮನಿಸ್ತಾ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಅದು ಸಿಗದೇ ಇರುವಂತ ಸಂದರ್ಭನೂ ಇರುತ್ತೆ. ಹಾಗಾಗಿ ಇದನ್ನ ವಿಶೇಷವಾಗಿ ನಮ್ಮ ಯುವ ಪೈಲ್ವಾನ್ರು ಏನಿದ್ದಾರೆ ಅವರು ಇದನ್ನ ಬಹಳ ನಿಕಟವಾಗಿ ಗಮನಿಸಬೇಕು ಅಂತ. ಇದು ಮಾರ್ಪೇಟ್ ಕುಸ್ತಿ. ನಾವು ಈಗಾಗಲೇ ಹೇಳಿದಂಗೆ ಇದಕ್ಕೆ ಸಮಯ ನಿಗದಿ ಇರಲ್ಲ. ಇಬ್ಬರು ಪೈಲ್ವಾನ್ಗಳಲ್ಲೂ ಯಾರಾನ ಒಬ್ಬರು ಚಿತ್ತಾಗುವ ತನಕ ಕೂಡ ಈ ಕುಸ್ತಿ ನಡೀತಾ ಇರುತ್ತೆ. ಇದನ್ನ ಬಹಳ ಒಳ್ಳೆಯ ಪಟ್ಟುಗಳು ಪ್ರದರ್ಶನವಾಗ್ತಾ ಇರ್ತದೆ. ಇದನ್ನ ಎಲ್ಲರೂ ಕೂಡ ಬಹಳ ಗಮನ ಇಟ್ಟು ನೋಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ. ಕುಸ್ತಿ ಚಿತ್ತಿನ ಹಂತಕ್ಕೆ ಹೋಗಿದೆ. ಒಳ್ಳೆಯ ಪ್ರಯತ್ನ, ಬಹಳ ಅದ್ಭುತವಾದ ಪ್ರಯತ್ನ. ಸೆಣಸಾಟ ತೀವ್ರವಾಗಿ ನಡೀತಾ ಇದೆ. ನಮ್ಮ ತೀರ್ಪುಗಾರರು ಕೂಡ ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇದ್ದಾರೆ. ಬಹಳ